ಇವತ್ತು ನಾನು ಕುಕಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಲಾಂಗ್ ಟರ್ಮ್ ಆಗಿಬಿಡ್ತು ಕುಕಿಂಗ್ ಮಾಡಿ. ನಾನು ರೆಸಿಪಿನೇ ಹಾಕಿಲ್ಲ. ಅದಕ್ಕೋಸ್ಕರ ಇವತ್ತು ಕುಕಿಂಗ್ ರೆಸಿಪಿ ಹಾಕೋಣ ಅಂತ ಹೇಳಿ ನಾನಿವತ್ತು ವಿಲೇಜ್ ಸ್ಟೈಲ್ ಬದನೆಕಾಯಿ ಮತ್ತು ಗ್ರೀನ್ ಟೊಮೊಟೊಕಾಯಿನ ನಾನು ಖಾರ ಮಾಡ್ತೀನಿ. ರೊಟ್ಟಿನೂ ಕೂಡ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಆ ರೊಟ್ಟಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ. ಹಳ್ಳೀಲಿ ತುಂಬಾ ಇದನ್ನೇ ಜಾಸ್ತಿ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಾನು ಬದನೆಕಾಯಿ ಮತ್ತು ಟೊಮೊಟೊ ಕಾಯಲ್ಲಿ ಇವತ್ತು ನಿಮಗೆ ಯಾವ ರೀತಿ ಖಾರ ಮಾಡೋದು ಅಂತ ತೋರಿಸ್ತೀನಿ. ಈಸಿಯಾಗಿ ಕೂಡ ನೀವು ಮಾಡ್ಕೋಬೋದು. ಹೇಗೆ ಮಾಡೋಣ ಅಂತ ಇವಾಗ ನೋಡ್ಕೊಂಡು ಬರೋಣ ಬನ್ನಿ. ಬದನೆಕಾಯಿನ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಹಿಂಗೆ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ಳೋಣ. ಬೇರೆ ಟೊಮೊಟೊಕಾಯಿನ ನಾನು ತೊಳ್ಕೊಂಡಿದ್ದೀನಿ ಸಪ್ರೇಟು. ಇವಾಗ ಗೈಸ್ ನೋಡಿ ಈ ಥರ ಕಟ್ ಮಾಡಿ ಇದ್ರ ಜೊತೆ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೋಬೇಕು. ಟೊಮೊಟೊಕಾಯಿ ಮತ್ತು ಬದನೆಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ತಗೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇವಾಗ ಇಲ್ಲಿಗೆ ಸೇರಿಸ್ಕೊಳ್ಳೋಣ. ಬದನೆಕಾಯಿ ಮತ್ತು ಗ್ರೀನ್ ಟೊಮೊಟೊಕಾಯಿನ ಆ್ಯಡ್ ಮಾಡಿಕೊಂಡು ಅಲ್ವಾ, ಈಗ ಒಂದು 6 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದ್ರ ಜೊತೆ. ಇವಾಗ ಹಾಕ್ಕೊಂಡು ಇದು ಬೇಯಿಸೋಕ್ಕಿಡೋಣ. ಈಗ ಸ್ಟವ್ ಹಚ್ಕೊಳ್ಳೋಣ. ನೋಡಿ ಇವಾಗ ಬೇಯಿಸೋಕ್ಕಿಟ್ಟಿದ್ದೀನಿ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಹೇಳಿದ್ನಲ್ಲ ನಿಮಗೆ 1 ಲೋಟ ನೀರಂತ. ಈಗ ಮುಚ್ಚಿ ಬೇಯೋಕ್ಕಿಡೋಣ. ನೋಡೋಣ ಇವಾಗ ಹೇಗಾಗಿದೆ ಅಂತ. ನೋಡಿ ಆಗಿದೆ. ಈ ಥರ ಬೇಯಿಸ್ಕೋಬೇಕು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಬೇಯಿಸ್ಕೊಂಡಿದ್ದೀನಿ ಇವಾಗ ನಾನು. ಈಗ ಅದನ್ನು ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಇವಾಗ ಬೇಯಿಸ್ಕೊಂಡಿದ್ದೀನಿ ಬದನೆಕಾಯಿ ಮತ್ತು ಗ್ರೀನ್ ಟೊಮೊಟೊಕಾಯಿ ಮತ್ತು ಹಸಿಮೆಣಸಿಕಾಯಿನ ಬೇಯಿಸ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ರುಬ್ಕೊಳ್ಳೋಣ. ಇದನ್ನು ರುಬ್ಕೊಬರ್ತೀನಿ. ಇವಾಗ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡಲಿಕ್ಕೆ 1 ಈರುಳ್ಳಿನ ಹಚ್ಕೊಂಡಿದ್ದೀನಿ, 1 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ. ಇಲ್ಲಿ ಒಂದು ಬಾಂಡಲ್ಲಿ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇವಾಗ ಬಾಂಡಲಿ ಬಿಸಿಯಾಗಿದೆ. ಈಗ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡ್ರೂ ಏನಿಲ್ಲ, ನಿಮಗೆ ಜಾಸ್ತಿ ಅನಿಸಿದ್ರೆ ಏನೂ ಆಗಲ್ಲ. ಒಂದು ಸ್ವಲ್ಪ ಕಮ್ಮಿ ಏನು ಹಾಕಬೇಡಿ, ಒಂದು ಸ್ವಲ್ಪ ಇಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ನಿಮ್ಮ ಅದಕ್ಕೆ ತಕ್ಕಂತೆ ನೀವು ಆಯಿಲ್ನ ಹಾಕ್ಕೋಬೇಕು. ಬೇಕಾದ ನಂತರ ನಾವು 1 ಸ್ಪೂನ್ ಸಾಸಿವೆನ ಸೇರಿಸ್ಕೊಳ್ಳೋಣ, 1 ಸ್ಪೂನ್ ಕಡಲೆಬೇಳೆ ಸೇರಿಸ್ಕೊಳ್ಳೋಣ, ಅರ್ಧ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ. ಕಡಲೆಬೇಳೆ, ಸಾಸಿವೆ ಮತ್ತು ಉದ್ದಿನಬೇಳೆ ಎಲ್ಲ ಸ್ವಲ್ಪ ಬ್ರೌನಿಸ್ ಬರಬೇಕು. ಇವಾಗ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ವಲ್ಲ ಇವಾಗ ಸೇರಿಸ್ಕೊಳ್ಳೋಣ. ಮತ್ತು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಳೋಣ. ಹೀಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ಕೂಡ ಬ್ರೌನಿಸ್ ಬರಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಖಾರ ಎಲ್ಲ. ಈಗ ಮುಚ್ಚೋಣ ಸ್ವಲ್ಪ ಹೊತ್ತು ಫ್ರೈ ಆಗೋ ತನಕ. ಇವಾಗ ಕರಿಬೇವು ಸಹ ಸೇರಿಸ್ಕೊಳ್ಳೋಣ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕಿದು. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ, ಹಾಗೆ ಮುಚ್ಕೊಳ್ಳೋಣ. ಈ ಥರ ಫ್ರೈ ಆಗಬೇಕು. ಈರುಳ್ಳಿ ಕೂಡ ಚೆನ್ನಾಗಿ ಬೇಯಬೇಕು, ಕಲರ್ ಬರಬೇಕು ಈ ಥರ. ನೋಡಿ ಈ ಥರ ಫ್ರೈ ಆಗಿದೆ ಗೈಸ್. ನೀವು ಕೂಡ ಈ ವಿಡಿಯೋನ ನೋಡಿಕೊಂಡು ಈರುಳ್ಳಿನ ಈ ಥರನೇ ಫ್ರೈ ಮಾಡಬೇಕು.
ಫ್ರೈ ಆಗಿಲ್ಲ ಅಂದರೆ ಹಸಿ ಬಾಯಿಗೆ ಸಿಗುತ್ತೆ. ಈ ಥರ ಫ್ರೈ ಆಗಿದ್ರೆ ಘಮ್ಮ ಕೂಡ ಇರುತ್ತೆ, ಟೇಸ್ಟು ಕೂಡ ಇರುತ್ತೆ. ನೋಡಿ ಈಗ ಬಂದಿದೆ ಈ ಥರ. ಈಗ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸಾದ್ಮೇಲೆ ಈಗ ಮತ್ತೆ ಕೈ ಆಡಿಸ್ಕೊಳ್ಳೋಣ. ಬಿಟ್ಕೊಂಡಿದ್ವಲ್ಲ ಖಾರ, ಅದನ್ನು ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೇರಿಸ್ಕೋಬೇಕು. ಈಗ ಮಿಕ್ಸ್ ಮಾಡೋಣ. ನೋಡಿ ಈಗ ಎಷ್ಟು ಚೆನ್ನಾಗಿ ಘಮ್ಮ ಬರ್ತಾ ಇದೆ ಅಂದರೆ, ಈ ಬದನೆಕಾಯಿ ಮತ್ತು ಗ್ರೀನ್ ಟೊಮೊಟೊ ಕಾಯಿ ಮತ್ತು ಹಸಿರು ಮೆಣಸಿಕಾಯಿ ಎಲ್ಲ ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀವಲ್ವ. ನೋಡಿ ಫ್ಲೇವರು ಎಷ್ಟು ಚೆನ್ನಾಗಿ ಬರ್ತಿದೆ, ಘಮ್ಮ ಕೂಡ ಬರ್ತಿದೆ. ರೊಟ್ಟಿಗಂತೂ ಇದು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಆಗಲಿ ತುಂಬಾ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಈ ಥರ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಇದನ್ನು. ಅದು ಬೇಯಬೇಕು. ನಾವು ನೀರೆಲ್ಲ ಆ್ಯಡ್ ಮಾಡಬಾರ್ದು. ಯಾಕಂತಂದರೆ ನಾವು ಫ್ರಿಡ್ಜಲ್ಲೂ ಕೂಡ ಒಂದು 20 ಡೇಸ್ ಇಟ್ಕೋಬೋದು ನೀರು ಆ್ಯಡ್ ಮಾಡಿಲ್ಲ ಅಂತಂದರೆ. ಹೊರಗಡೆನೂ ಕೂಡ ನಾವು ಒಂದು 3 ದಿನ, ಒಂದು 5 ದಿನ ಇಟ್ಕೋಬೋದು. ಯಾಕಂತಂದರೆ ನೀರು ಆ್ಯಡ್ ಮಾಡಿಲ್ವಲ್ಲ ನಾವು, ಅದಕ್ಕೋಸ್ಕರ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದು ಬೇಯಬೇಕು, ಅದಕ್ಕೋಸ್ಕರ. ಇವಾಗ ಇದಾಗಿದೆ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೋಬೇಕು ಈ ಥರ. ತುಂಬಾ ಟೇಸ್ಟು ಕೂಡ ಇರುತ್ತೆ. ಇದು ಹಳ್ಳಿ ಸ್ಟೈಲ್ ಖಾರ. ಇದು ರೊಟ್ಟಿ ಕೂಡ ಹಳ್ಳಿ ಸ್ಟೈಲೇನೆ, ತುಂಬಾ ಟೇಸ್ಟ್ ಆಗಿರುತ್ತೆ. ನಾವು ಅವಾಗೆಲ್ಲ ತಿಂತಿದ್ವಿ, ಅಮ್ಮ ಕೂಡ ಮಾಡಿಕೊಡ್ತಿದ್ರಲ್ವ. ಟೇಸ್ಟು ಅಂದರೆ ತುಂಬಾ ಟೇಸ್ಟು. ನೋಡಿಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟು ಚೆನ್ನಾಗಿ ಬಂದಿದೆ ನೋಡಿಲಿ. ಈಗ ಅದು ಇನ್ನೊಂದು ಸ್ವಲ್ಪ ಬೇಯಬೇಕು. ಯಾಕಂದರೆ ಹಸಿ ಬಿಡುತ್ತೆ ಅಲ್ವಾ. ನಾನು ಬೇಯಿಸ್ಕೊಂಡು ಹಾಕಿರೋದು, ಫಸ್ಟೇ ಎಣ್ಣೆಗೆ ಹಾಕಿಲ್ಲ, ಅದಕ್ಕೋಸ್ಕರ ಹಸಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾವು ಈ ಥರ ಫ್ರೈ ಮಾಡ್ಕೋಬೇಕು. ರುಬ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಬೇಯಲಿ ಅದು. ಹಾಗೆ ಮುಚ್ಚೋಣ. ಈಗ ಆಗಿದೆ ನೋಡಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತ. ಈ ಥರ ಟೇಸ್ಟು ಕೂಡ ಆಗಿರುತ್ತೆ. ನೋಡ್ಬೋದು, ನೋಡು ಎಷ್ಟು ಘಮ್ಮ ಬರ್ತಾ ಇದೆ ಅಲ್ಲ. ಬದನೆಕಾಯ್ದು ಎಷ್ಟು ಘಮ್ಮ ಬರ್ತಾ ಇದೆ ನೋಡು. ಮತ್ತು ಟೊಮೊಟೊ ಕಾಯ್ದು ಕೂಡ ಅಷ್ಟೇ ಘಮ್ಮ ಬರ್ತೈತೆ. ಆಗಿದೆ ಇವಾಗ. ಈಗ ರೊಟ್ಟಿ ಆದ ಕೂಡಲೇ ನೋಡು ಬೌಲ್ಗೆ ಹಾಕತ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಸೂಪರಾಗಿ ಬಂದಿದೆ. ಖಾರ ಅಂದರೆ ಖಾರ ಥರನೇ ಬಂದಿರುತ್ತೆ, ಅಂದರೆ ಖಾರ ಇರಲ್ಲ ಅಷ್ಟೇ. ರೊಟ್ಟಿ ಖಾರ, ಇದು ಖಾರ ಥರನೇ ಬಂದಿರುತ್ತೆ. ನೀವು ಏನೇನು ರೊಟ್ಟಿ ಮಾಡ್ತಾ ಇರೋದು ಇವತ್ತು? ರೊಟ್ಟಿಗೆ ಏನೇನು ಹಾಕ್ತಿದ್ದೀರಾ? ನಾನು ಮಿಕ್ಸ್ ಹಿಟ್ಟಿನ ರೊಟ್ಟಿ ಮಾಡ್ತೀನಿ ಬದನೆಕಾಯಿ ಖಾರಕ್ಕೆ. ಅದು ಟೊಮೊಟೊ ಕಾಯಿ ಬದನೆಕಾಯಿ ಖಾರಕ್ಕೆ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು, ರಾಗಿ ಹಿಟ್ಟು ತಗೋತಾ ಇದ್ದೀನಿ. ಮೂರು. ಈಗ ಹೇಗೆ ಮಿಕ್ಸ್ ಮಾಡೋದು ತೋರಿಸೋಣ. ಮಿಕ್ಸ್ ರಾಗಿ ರೊಟ್ಟಿ ಮಾಡಲಿಕ್ಕೆ 1 ಕಪ್ಪಷ್ಟು ನಾನು ರಾಗಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ನೀರು ತಗೊಂಡಿದ್ದೀನಿ, ಇಲ್ಲಿಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಇರಬೇಕು, ತೆಳ್ಳ ಇರಬಾರ್ದು. ಯಾಕಂದರೆ ನಾನು ರೊಟ್ಟಿನ ಬಳಿತೀನಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಇರಬೇಕು. ಆವಾಗ ನಮಗೆ ಬದನೆಕಾಯಿ ಖಾರಕ್ಕೆ ತುಂಬಾ ಟೇಸ್ಟ್ ಬರುತ್ತೆ.
ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ. ನಿಮ್ಮ ಮಸಾಲೆ ರೊಟ್ಟಿ ಮಾಡ್ತಾರಲ್ಲ ಆ ಥರನಾ? ಮಸಾಲೆ ರೊಟ್ಟಿ ಎಲ್ಲ ಅದು. ಮಸಾಲ ರೊಟ್ಟಿ ಅಂತಂದರೆ ಎಲ್ಲ ತರಕಾರಿ ಮತ್ತು ಮಸಾಲೆ ಆ್ಯಡ್ ಮಾಡೋದು. ಇದು ಮಸಾಲೆ ರೊಟ್ಟಿ ಅಲ್ಲ, ಮಾಮೂಲಿ 3 ಥರದ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಾವು ರೊಟ್ಟಿ ಮಾಡೋದು. ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ಡಯಾಬಿಟಿಸ್ ಇರೋರಿಗೆ ಎಲ್ಲ ಒಳ್ಳೆಯದು. ನೋಡಿ, ನೀರು ಆ್ಯಡ್ ಮಾಡ್ತಾನೆ ಇರಬೇಕು. ಹೌದು, ನೋಡಿ ಈ ಥರ ಕಲಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನೈಸಾಗಿ ಕಲಿಸ್ಕೊಂಡು ಈ ಥರ ಇಟ್ಕೋಬೇಕು. ನೋಡಿ, ಹಿಟ್ಟು ರೆಡಿ ಇದೆ. ನೋಡಿ, ಇವಾಗ ರೊಟ್ಟಿ ಮಾಡೋಣ. ಹಚ್ಕೊಂಡು ಈ ಕಡೆ ನಾನು ಸ್ಟವ್ ಹಚ್ಕೊಂಡು ಇವಾಗ ನಾನು ರೊಟ್ಟಿ ತವ ಇಟ್ಕೊಂಡಿದ್ದೀನಿ. ಆಲ್ರೆಡಿ ತವ ಇಟ್ಟಿದ್ದೀನಲ್ವಾ, ಈಗ ರೊಟ್ಟಿ ಮಾಡ್ಕೊಳ್ಳೋಣ. ನೋಡಿ, ಹಿಂಗೆ ಹಾಕೋಬೇಕು. ಈ ಥರ ನಾನು ತವಕ್ಕೆ ಆಯಿಲ್ ಹಾಕಿಲ್ಲ, ಹೀಗೆ ನಾನು ಬೆಳಿತೀನಿ. ನೋಡಿ, ಈಗ ಶುಗರ್ ಇರೋರು ಅವರೆಲ್ಲ ಈಗ ಆಯಿಲ್ ಫ್ರೀ ಅಂತ ಅಂದ್ಬಿಟ್ಟು ಆಯಿಲ್ ತಿನ್ನಲ್ಲ ಅಲ್ವಾ ಶುಗರ್ ಇರೋರೆಲ್ಲ. ಅದಕ್ಕೋಸ್ಕರ ಅವರಿಗೆ ಆಯಿಲ್ ಹಾಕ್ತೇನೆ ಈ ಥರ ಮಾಡಿಕೊಡ್ಬೋದು ನಾವು. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬಾ ಟೇಸ್ಟು ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಮತ್ತು ಡಯಟ್ ಮೇಂಟೈನ್ ಮಾಡ್ತಾರಲ್ಲ, ಡಯಟ್ ಮೇಂಟೈನ್ ಮಾಡೋರು ನೋಡಿ, ಆಯಿಲ್ ನಾನು ಹಾಕಿಲ್ಲ. ನೋಡು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಓಕೆ, ಮುಚ್ಚಳ ಮುಚ್ಕೊಳ್ಳೋಣ. ಹೀಗಾಗಿದೆ ನೋಡು, ಈ ಥರ ರೊಟ್ಟಿ ಬರಬೇಕು. ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ. ರೊಟ್ಟಿ ಕೂಡ ರೆಡಿಯಾಗಿದೆ ಗೈಸ್, ನೋಡ್ಬೋದು. ಈಗ ನಾನು ಟೊಮೊಟೊ ಕಾಯಿ ಮತ್ತು ಬದನೆಕಾಯಿ ಸೇರಿಸಿ ಖಾರ ಕೂಡ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ವಿಡಿಯೋನ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಇದು ವಿಲೇಜ್ ಸ್ಟೈಲು, ತುಂಬಾ ಟೇಸ್ಟ್ ಕೂಡ ಬರುತ್ತೆ. ನಾವು ಕೂಡ ತಿನ್ಬೋದು. ಡಯಟ್ ಮಾಡೋರು ಕೂಡ ಇದನ್ನ ತಿನ್ಬೋದು. ನೀವು ರೊಟ್ಟಿ, ಚಪಾತಿ ಮತ್ತು ದೋಸೆ ಕೂಡ ತಿನ್ಬೋದು. ಅಷ್ಟು ಟೇಸ್ಟ್ ಆಗಿರುತ್ತೆ, ಬೇಗ ಕೂಡ ಆಗುತ್ತೆ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಥ್ಯಾಂಕ್ ಯು.